ನೀಟ್ ಅಥವಾ JEE ಪ್ರಿಪ್ರೇಷನ್ಗೆ ಆನ್ಲೈನ್ ಕೋಚಿಂಗ್ ತಗೊಳ್ಳಾ ಅಥವಾ ಆಫ್ಲೈನ್ ಕೋಚಿಂಗಿಗೆ ಹೋಗ್ಲಾ? ಈ ಕ್ವಶನ್ ಅಂತೂ ಎಲ್ಲ ಆಸ್ಪಿರೆಂಟ್ಸ್ ಮನಸ್ಸಲ್ಲಿರುತ್ತೆ. ಸೊ ಐ ವಿಲ್ ಟೆಲ್ ಯು ವಿಚ್ ಈಸ್ ಬೆಟರ್ ಆ್ಯಂಡ್ ಎಸ್ಪೆಷಲಿ ಡ್ರಾಪರ್ಸ್ ನಿಮಗೆ ಕೋಚಿಂಗ್ ಅವರ ರಿಯಾಲಿಟಿ ಏನು ಅಂತ ಹೇಳ್ತೀನಿ. ಕಷ್ಟಪಟ್ಟು ಮನೇಲಿ ಒಪ್ಪಿಸಿದ್ದೀರಾ ಒಂದು ವರ್ಷ ಡ್ರಾಪ್ ತಗೊಳ್ಳೋಕ್ಕೆ. ಸೊ ನೀವು ಕೋಚಿಂಗೇ ಕರೆಕ್ಟಾಗಿರೋದನ್ನು ಚೂಸ್ ಮಾಡಿಲ್ಲ ಅಂದರೆ ಒಂದು ವರ್ಷ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ಮಾಡಿದ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಇವಾಗ ಮೇಯ್ನ್ ಕ್ವಶನ್, ಆನ್ಲೈನ್ ಕೋಚಿಂಗ್ ತಗೊಳ್ಳಾ ಅಥವಾ ಆಫ್ಲೈನ್ ಕೋಚಿಂಗ್ ತಗೊಳ್ಳಾ? ಎರಡರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್, ಆನ್ಲೈನ್ ಕೋಚಿಂಗ್ ಇದ್ರ ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಥಿಂಗ್, ನೀವೆಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಹಾಸ್ಟೆಲಲ್ಲಿ ಇರಬೇಕು ಅಥವಾ PGಯಲ್ಲಿ ಇರಬೇಕು, ಅಲ್ಲಿ ಅಡ್ಜಸ್ಟ್ ಆಗಬೇಕು ಅನ್ನೋ ಟೆನ್ಷನ್ನೇ ಇಲ್ಲ. ಆರಾಮಾಗಿ ಮನೇಲೇ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಒನ್, ನಿಮಗೆ ತುಂಬಾ ರಿಸೋರ್ಸ್ ಸಿಗುತ್ತೆ ಆ್ಯಂಡ್ ಈವನ್ ನೀವು ಟೀಚರ್ಸ್ನ ಕೂಡ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಒಬ್ಬರು ಮಾಡೋದು ಅರ್ಥ ಆಗ್ತಿಲ್ವಾ, ಫೈನ್, ಇನ್ನೊಬ್ಬರು ಕ್ಲಾಸ್ ಕೇಳ್ಬೋದು. ಬಟ್ ಹಾಗಂತ ಪದೇ ಪದೇ ಚೇಂಜ್ ಮಾಡಬೇಡಿ. ಸ್ಟಿಕ್ ಟು ಒನ್ ಟೀಚರ್. ನೆಕ್ಸ್ಟ್ ಥಿಂಗ್, ಇಟ್ ಈಸ್ ಫ್ಲೆಕ್ಸಿಬಲ್. ಅಂದರೆ ಬೆಳಗ್ಗೆ ಬೇಗ ಎದ್ದೇಳು, ರೆಡಿ ಆಗು, ಕೋಚಿಂಗಿಗೆ ಹೋಗು, ವಾಪಸ್ ಬಾ, ಇವೆಲ್ಲ ಇಲ್ಲ. ನಿಮ್ಮ ರೂಟೀನ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೀವು ಅರ್ಲಿ ಬರ್ಡ್ ಅಂದರೆ ಮಾರ್ನಿಂಗ್ ಪರ್ಸನ್ ಆಗಿದ್ರೂ ನೋ ಪ್ರಾಬ್ಲಮ್, ಅಥವಾ ನೈಟ್ ಟೈಮ್ ಓದೋಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ಯಾವಾಗ ಬೇಕಾದರೂ ಲೆಕ್ಚರ್ಸ್ ಕೇಳ್ಬೋದು ಆ್ಯಂಡ್ ಸೇಮ್ ಲೆಕ್ಚರ್ನ ಎಷ್ಟು ಸಲ ಬೇಕಾದರೂ ಕೇಳ್ಬೋದು. ಸೊ ನಿಮಗೆ ಇಲ್ಲಿ ಜಾಸ್ತಿ ಫ್ರೀಡಮ್ ಸಿಗುತ್ತೆ. ನೆಕ್ಸ್ಟ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್, ಯೂಶ್ವಲಿ ಆನ್ಲೈನ್ ಕೋರ್ಸಸ್ದು ಫೀಸು ಕಡಿಮೆ ಇರುತ್ತೆ ಆಫ್ಲೈನ್ಗಿಂತ ಅಲ್ವಾ? ಆ್ಯಂಡ್ ಎಸ್, ಎಲ್ರಿಗೂ ಗೊತ್ತು ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸು ಫ್ರೀ ಆಫ್ ಕಾಸ್ಟಲ್ಲಿ ಮತ್ತು ತುಂಬಾ ಮಿನಿಮಲ್ ಕಾಸ್ಟಲ್ಲಿ ಎಷ್ಟು ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ವಾಲ, ಇವ್ರದ್ದು ಯೂಟ್ಯೂಬಲ್ಲೂ ಎಷ್ಟೊಂದು ಫ್ರೀ ಕಂಟೆಂಟ್ ಇದೆ. ಇವ್ರ ಕೋರ್ಸ್ ಎಲ್ಲನೂ ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ. ಸೊ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಇವಾಗ ಆನ್ಲೈನ್ ಕೋಚಿಂಗಲ್ಲಿರೋ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್, ಡೌಟ್ ಸಾಲ್ವಿಂಗ್. ಹೌದು, ಇವಾಗ ಆನ್ಲೈನ್ ಕ್ಲಾಸಲ್ಲಿ ಎಷ್ಟು ಜನ ಇರ್ತಾರೆ ಹೇಳಿ, ಟೀಚರ್ಸ್ ಯಾರು ಡೌಟ್ ಅಂತ ನೋಡೋಕ್ಕಾಗುತ್ತೆ. ಆ್ಯಂಡ್ ಅವ್ರು ನಿಮಗೆ ಆಪ್ಷನ್ ಕೊಟ್ಟರು ಡೌಟ್ ಕೇಳೋಕ್ಕೆ. ಒನ್ಸ್ ದ ಕ್ಲಾಸ್ ಈಸ್ ಓವರ್, ಇಟ್ ಯೂಶ್ವಲಿ ಟೇಕ್ಸ್ ಟೈಮ್ ಅಲ್ವಾ ರಿಪ್ಲೈ ಬರೋಕ್ಕೆ. ಸೊ ಅದರಿಂದ ನಿಮ್ಮ ಮೂಡ್ ಹಾಳಾಗ್ಬೋದು. ಇಟ್ಸ್ ಲೈಕ್ ಬೆಳಗ್ಗೆ ನೀವೇನೋ ಡೌಟ್ ಕೇಳಿರ್ತೀರ, ಆನ್ಸರ್ ಈವ್ನಿಂಗ್ ಬರುತ್ತೆ. ಬಟ್ ಡೋಂಟ್ ವರಿ, ChatGPT, ಗೂಗಲ್, ಆಮೇಲೆ ಎಷ್ಟೊಂದು ಡೌಟ್ ಸಾಲ್ವಿಂಗ್ ಆ್ಯಪ್ಸ್ಗಳೆಲ್ಲ ಇದ್ದಾವೆ. ಸೊ ನೀವು ಅದ್ರ ಹೆಲ್ಪ್ನ ತೊಗೊಬೋದು. ಟೆಸ್ಟ್ ಕೊಡೋಕ್ಕಾಗಲ್ಲ ಪ್ರಾಪರ್ ಎನ್ವೈರನ್ಮೆಂಟಲ್ಲಿ. ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಆಗೋದು ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ. ಅದೇ ಆನ್ಲೈನಲ್ಲಿ ಯು ವಿಲ್ ಜಸ್ಟ್ ಕ್ಲಿಕ್ ದ ಆಪ್ಷನ್. ಸೊ ಇದು ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಈ ವಿಷಯದಲ್ಲಿ. ಆ್ಯಂಡ್ ಮನೇಲಿ ಕುತ್ಕೊಂಡು ಟೆಸ್ಟ್ ಬರೆಯೋಕ್ಕೂ ಹೊರಗಡೆ ನಿಮ್ಮ ಕ್ಲಾಸ್ಮೇಟ್ಸ್ ಮಧ್ಯೆ ಕುತ್ಕೊಂಡು ಟೆಸ್ಟ್ ಬರೆಯೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದೇ ನೀವೇ ಆವಾಗ ಕ್ವಶನ್ ಪೇಪರ್ನ ಜೆರಾಕ್ಸ್ ಮಾಡಿಸಿ OMRನ ತೊಗೊಂಡು ಬಂದು ಮನೆಯಲ್ಲೇ ಟೆಸ್ಟ್ ಮಾಡ್ಕೋಬೋದು. ಅರೆ ಬಿಡು, ಆನ್ಲೈನ್ ಟೆಸ್ಟ್ ಅಲ್ವಾ ಅಂತ ಸೀರಿಯಸ್ಸಾಗಿ ತಗೊಳ್ದೇ ಇರೋದು, ಲೀಡರ್ ಬೋರ್ಡಲ್ಲಿ ನಿಮ್ಮ ನೇಮ್ ನೋಡಬೇಕು ಅಂತ ಸುಮ್ಮನೆ ಟೆಸ್ಟಲ್ಲಿ ಕಾಪಿ ಮಾಡೋದು, ಈ ಥರ ಮಾಡಿದ್ರೆ ಯು ಆರ್ ನಾಟ್ ಚೀಟಿಂಗ್ ಇನ್ ಟೆಸ್ಟ್, ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಅಷ್ಟೆ. ನೆಕ್ಸ್ಟ್ ಥಿಂಗ್, ಆನ್ಲೈನ್ ಎರಾ ಎಷ್ಟೇ ಇಂಪ್ರೂವ್ ಆದ್ರೂ ಆಫ್ಲೈನ್ ಕ್ಲಾಸಸ್ ಕೊಡೋ ವೈಬ್ಸೇ ಬೇರೆ. ಆ ಕ್ಲಾಸ್ ರೂಮು, ಬೆಂಚು, ಬ್ಲ್ಯಾಕ್ ಬೋರ್ಡ್, ದೇ ಜಸ್ಟ್ ಹಿಟ್ಸ್ ಡಿಫ್ರೆಂಟ್ ಅಲ್ವಾ? ಇದ್ರ ಲೆವೆಲ್ಗೆ ಮ್ಯಾಚ್ ಆಗೋಲ್ಲ ಆನ್ಲೈನ್ ಕ್ಲಾಸಸ್. ಆ್ಯಂಡ್ ಮೇಯ್ನ್ ಇಲ್ಲಿ ಡಿಸಿಪ್ಲಿನ್ ಇರಬೇಕು ಆಯಿತಾ. ಒಂದು ದಿನ 7 o'clock ಎದ್ದೇಳೋದು, ಇನ್ನೊಂದು ದಿನ 9 o'clock ಎದ್ದೇಳೋದು, ಬಿಡು ಯಾವಾಗ ಬೇಕಾದರೂ ಕ್ಲಾಸ್ ಕೇಳ್ಬೋದಲ್ಲ ಅಂತ ಈ ಥರ ಮಾಡಬಾರ್ದು. ಸೆಲ್ಫ್ ಕಂಟ್ರೋಲ್ ಮತ್ತು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು ಇಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಕ್ಲಾಸಸ್, ಟೆಸ್ಟ್ ಎಲ್ಲ ಆನ್ಲೈನಲ್ಲೇ ಇರುತ್ತಲ್ಲ, ನಿಮ್ಮ ಐಸ್ಗಳಿಗೆ ಸ್ಟ್ರೈನ್ ಆಗುತ್ತೆ, ಇದೊಂದು ಡಿಸ್ಅಡ್ವಾಂಟೇಜ್. ಬಟ್ ನೀವು 0 ಪವರ್ ಇರೋ ರೀಡಿಂಗ್ ಗ್ಲಾಸಸ್ನ ತಗೊಂಡಿರಿ ಆ್ಯಂಡ್ ಅದಕ್ಕೆ ಬ್ಲೂ ಕೋಟಿಂಗ್ ಮಾಡಿಸಿ. ಆಲ್ರೆಡಿ ಪವರ್ ಇದ್ದರೆ ಐ ಕ್ಯಾನ್ ಫೀಲ್ ಯು. ಸೊ ಇವಾಗ ಆಫ್ಲೈನ್ ಕೋಚಿಂಗ್ ಬಗ್ಗೆ ಮಾತಾಡೋಣ. ಫಸ್ಟು ಅಡ್ವಾಂಟೇಜಸ್ ಏನೇನಿದೆ ಅಂತ ನೋಡೋಣ. ಎಲ್ರಿಗೂ ಗೊತ್ತು, ನಾನು ಪ್ರೀವಿಯಸ್ ಪಾಯಿಂಟಲ್ಲೇ ಹೇಳ್ದಾಗೆ ನಥಿಂಗ್ ಕ್ಯಾನ್ ಮ್ಯಾಚ್ ದ ಲೆವೆಲ್ ಆಫ್ ಕ್ಲಾಸ್ ರೂಮ್ ಟೀಚಿಂಗ್. ಇಟ್ಸ್ ಎ ಪ್ಯೂರ್ ವೈಬ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಡೌಟ್ ಸಾಲ್ವಿಂಗ್. ಸೊ ನೀವು ನಿಮ್ಮ ಟೀಚರ್ ಹತ್ರ ಡೈರೆಕ್ಟಾಗಿ ಕೇಳ್ಬೋದು ಅಲ್ವಾ, ಏನೇ ಡೌಟ್ಸ್ ಇದ್ದರು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತು ಡಿಸ್ಕಸ್ ಮಾಡ್ಬೋದು. ಸೊ ಡೌಟ್ ಸಾಲ್ವಿಂಗ್ ಈಸಿ ಇರುತ್ತೆ. ಯಾವಾಗ ಕ್ವಶನ್ ಕೇಳ್ತೀರಾ ಆವಾಗಲೇ ಆನ್ಸರ್ ಸಿಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಕ್ಲಾಸ್ಮೇಟ್ಸ್ ಎಲ್ಲರೂ ಇರ್ತಾರೆ ಅಲ್ವಾ. ಸೊ ಇದು ಒಂಥರ ಕಾಂಪಿಟೇಷನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಡಿಸಿಪ್ಲಿನ್ಡಾಗಿ ಇರ್ತೀರ ನೀವಿಲ್ಲಿ. ಇವಾಗ 9 o'clock ಕ್ಲಾಸ್ ಇದೆ ಅಂತಂದರೆ ಯು ವಿಲ್ ವೇಕಪ್ ಅರ್ಲಿ, ಗೆಟ್ ರೆಡಿ ಆ್ಯಂಡ್ ಅಟೆಂಡ್ ದ ಕ್ಲಾಸ್. ಆ್ಯಂಡ್ ನಿಮಗೆ ಟೈಮ್ ಟೇಬಲ್ ಇರುತ್ತೆ. ಸೊ ನೀವು ಥಿಂಕ್ ಮಾಡೋ ನೆಸೆಸಿಟಿನೇ ಇಲ್ಲ, ಇವತ್ತು ಏನು ಮಾಡಲಿ, ಯಾವ ಚಾಪ್ಟರ್ ಓದಲಿ, ಯಾವ ಸಬ್ಜೆಕ್ಟ್ ಓದಲಿ, ಈ ಥರ ಎಲ್ಲ ಥಿಂಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಎಲ್ಲ ಮುಂಚೆನೇ ಪ್ರಿಪೇರ್ ಆಗಿ ಸಿಕ್ಕಿರುತ್ತೆ ನಿಮಗೆ. ಮತ್ತು ಎಲ್ಲ ಮಾಕ್ ಟೆಸ್ಟ್ಗಳೂ ಅಷ್ಟೇ ಮುಂಚೆನೇ ಶೆಡ್ಯೂಲ್ ಆಗಿರೋದ್ರಿಂದ ದೇರ್ ಈಸ್ ನೋ ವೇ ನೀವು ಯಾವುದಾದ್ರೂ ಚಾಪ್ಟರ್ನ ಕಂಪ್ಲೀಟ್ಲಿ ಓದ್ದಲೇ ಬಿಡೋದು. ಆ ಥರ ಆಗೋದು ತುಂಬ ರೇರ್. ಯಾಕೆಂದರೆ ಟೆಸ್ಟ್ ಇದೆಯಲ್ಲ ಅನ್ನೋ ಭಯಕ್ಕಾದ್ರೂ ಓದ್ತೀರ.
ನೆಕ್ಸ್ಟ್ ಕಮ್ಮಿಂಗ್ ಟು ಡಿಸ್ಅಡ್ವಾಂಟೇಜಸ್, ಒಂದೊಳ್ಳೆ ಕೋಚಿಂಗ್ ಸೆಂಟರ್ ನಿಮ್ಮೂರಲ್ಲೇ ಇಲ್ಲದೆ ಇರ್ಬೋದು. ಸೊ ನೀವು ಅವಾಗ ಶಿಫ್ಟ್ ಆಗಬೇಕಾಗುತ್ತೆ ಬೇರೆ ಊರಿಗೆ, ಅಲ್ಲಿ ಎಗೇನ್ ಹಾಸ್ಟೆಲಲ್ಲೋ ಅಥವಾ ಪಿ ಜಿಯಲ್ಲೋ ಇರಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ಏನಾದರೂ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ರೆ ಐ ಕ್ಯಾನ್ ಫೀಲ್ ಯು, ತುಂಬ ಹೋಮ್ ಸಿಕ್ನೆಸ್ ಆಗ್ತಿರುತ್ತೆ. ಬಟ್ ಯು ಶುಡ್ ಬಿ ಸ್ಟ್ರಾಂಗ್, ಆಯಿತಾ. ಕೆಲವೊಂದು ಕೋಚಿಂಗ್ ನೇಮ್ ಫೇಮ್ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ರಿಯಾಲಿಟಿನೇ ಬೇರೆ ಆಗಿರುತ್ತೆ. ಜಸ್ಟ್ ಬಿಕಾಸ್ ಅದು ಫೇಮಸ್ ಇದೆ ಅಂದ ಮಾತ್ರಕ್ಕೆ ಟೀಚಿಂಗು ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಕೋಬೇಡಿ. ಜಾಯ್ನ್ ಆಗೋಕ್ಕೂ ಮುಂಚೆ ತುಂಬ ಸಲ ವಿಚಾರಿಸಿ ಆಮೇಲೆ ಜಾಯ್ನ್ ಆಗಿ. ಆ್ಯಂಡ್ ಕಾಂಪಿಟೇಷನ್ ಇರಬೇಕು, ಆಯಿತಾ, ಬಟ್ ಅದು ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಆಗಬಾರ್ದು. ಎಕ್ಸ್ಟ್ರೀಮ್ಲಿ ಕಾಂಪಿಟೇಟಿವ್ ಆಗೋದೂ ಅಷ್ಟು ಒಳ್ಳೆಯದಲ್ಲ. ಸೊ ಇವಾಗ ಆಫ್ಲೈನ್ ಕೋಚಿಂಗ್ ಅಂದರೆ ದೆರ್ ಇಸ್ ಎ ಹೈ ಚಾನ್ಸ್ ಅಲ್ಲಿ ಸ್ವಲ್ಪ ಅನ್ಹೆಲ್ತಿ ಕಾಂಪಿಟೇಷನ್ನೇ ಇರುತ್ತೆ. ಬಟ್ ನೀವು ನಿಮ್ಮ ಮೆಂಟಲ್ ಹೆಲ್ತ್ನ ಇದರಿಂದ ಹಾಳು ಮಾಡ್ಕೊಬಾರ್ದು. ಸೊ ಇವಾಗ ನನ್ನ ಕೇಳಿದ್ರೆ ಆನ್ಲೈನ್ ವರ್ಸಸ್ ಆಫ್ಲೈನ್ ಕೋಚಿಂಗ್ ಯಾವ್ದು ಚೂಸ್ ಮಾಡಬೇಕು ಅಂತ ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ನಿಮಗೆ ಕೆಲವೊಂದು ಸಜೆಷನ್ಸ್ ಕೊಡ್ತೀನಿ, ಆದರೆ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಲಿ. ಸೊ ನಾನು ಫಸ್ಟು ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ ನೀಟ್ಗೆ ಅಂತಲೇ. ಲೈಕ್ 1 ವೀಕ್ ಆಗಿತ್ತು ಅಷ್ಟೇ, ಆಯಿತಾ. ಇಟ್ ವಾಸ್ ಗೋಯಿಂಗ್ ಗುಡ್. ಇದು ನಾನು ಡ್ರಾಪ್ ಇಯರ್ ಬಗ್ಗೆ ಮಾತಾಡ್ತಿದ್ದೀನಿ. ಡ್ರಾಪ್ ಇಯರಲ್ಲಿ ನಾನು ಫಸ್ಟ್ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಆವಾಗ ಆಫ್ಲೈನ್ ಕೋಚಿಂಗಿಗೆ ಹೋಗ್ತಿದ್ರು. ನನಗೊಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಲೈಕ್ ಐ ಆಮ್ ಮಿಸ್ಸಿಂಗ್ ಔಟ್, ಎಲ್ಲರೂ ಆಫ್ಲೈನ್ ಕೋಚಿಂಗಿಗೆ ಹೋಗ್ತಿದ್ದಾರೆ, ನಾನು ಮಾತ್ರ ಮನೇಲೇ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಒಂಥರ ಫೋಮೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನೇನು ಮಾಡಿದೆ, ನಾನು ಒಂದು ಆಫ್ಲೈನ್ ಕೋಚಿಂಗಿಗೆ ಜಾಯ್ನ್ ಆದೆ, ಆಯಿತಾ. ನಾನು ಆ ಕೋಚಿಂಗ್ ನೇಮ್ ಎಕ್ಸಾಕ್ಟ್ಲಿ ತೊಗೊಳಕ್ಕಾಗಲ್ಲ, ಬಟ್ ನೀವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ನಾನು ಪಾತಾಳ್ ಕೋಚಿಂಗಿಗೆ ಜಾಯ್ನ್ ಆದೆ, ಆಯಿತಾ. ಅಲ್ಲಿ ಏನು ಮಾಡಿದ್ರು, ಬ್ಯಾಚಸ್ ಇರುತ್ತೆ, ಡಿಫ್ರೆಂಟ್ ಬ್ಯಾಚಸ್. ಲೈಕ್ ಫಸ್ಟ್ ಪಿ ಯು ಅವ್ರಿಗೆ ಒಂದು ಬ್ಯಾಚು, ಸೆಕೆಂಡ್ ಪಿ ಯು ಅವ್ರಿಗೆ ಒಂದು ಬ್ಯಾಚು, ಮತ್ತು ಡ್ರಾಪರ್ಸಿಗೆ ಬೇರೆ ಬ್ಯಾಚ್ ಇರುತ್ತೆ, ಸರಿನಾ. ಸೊ ಇವ್ರೇನು ಮಾಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ. ನೋಡಿ, ಸೆಕೆಂಡ್ ಪಿ ಯು ಸಿ ಅವರಾದರೂ ಆಗಲಿ, ಡ್ರಾಪರ್ಸ್ ಆದರೂ ಆಗಲಿ, ಇಬ್ಬರು ಒಂದೇ ವರ್ಷ ಒಂದೇ ನೀಟ್ ಎಕ್ಸಾಮ್ ತಾನೇ ಬರೀತಾರೆ. ಅಂದ್ರೂ ಕೂಡ ಇವರು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಸೆಕೆಂಡ್ ಪಿ ಯು ಸಿ ಅವ್ರಿಗೇ ಕೊಡ್ತಿದ್ರು. ಆಮೇಲೆ ಯಾರಾದರೂ ಹೊಸ್ದಾಗಿ ಅಪಾಯಿಂಟ್ ಆಗ್ತಾರೆ ನೋಡಿ ಟೀಚರ್ಸ್ನ, ಆ ಟೀಚರ್ಸ್ಗಳನ್ನ ನಮ್ಗೆ ಹಾಕೋರು, ಅಂದರೆ ಡ್ರಾಪರ್ಸ್ ಬ್ಯಾಚಿಗೆ ಹಾಕೋರು. ಯಾವ ಟೀಚರ್ಸ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ, ಅವ್ರನ್ನ ಸೆಕೆಂಡ್ ಪಿ ಯು ಮಕ್ಳಿಗೆ ಹಾಕೋರು. ಹೆಂಗೆ ಆಗ್ತಿತ್ತು ಅಂತಂದರೆ, ಲೈಕ್ ನೀವು ನಂಬಲ್ಲ, ಕೆಮಿಸ್ಟ್ರಿ ಟೀಚರ್ ನಮಗೆ 6 ಟೈಮ್ಸ್ ಚೇಂಜ್ ಮಾಡಿದ್ದಾರೆ. 6 ಸಲ ನಮಗೆ ಕೆಮಿಸ್ಟ್ರಿ ಫ್ಯಾಕಲ್ಟಿನ ಚೇಂಜ್ ಮಾಡಿದ್ದಾರೆ ಒಂದು ವರ್ಷದಲ್ಲಿ. ಸೊ ಏನಾಯಿತು, ಒಬ್ಬರು ಬರ್ತಾರೆ, 2 ಚಾಪ್ಟರ್ ಮಾಡ್ತಾರೆ, ಓಕೆ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದೀವಿ ಅನ್ನೋ ಅಷ್ಟರಲ್ಲಿ ಇನ್ನೊಬ್ರನ್ನ ಕರೆಸ್ತಿದ್ರು. ಮತ್ತು ಅವ್ರು ಬರ್ತಾರೆ, ಅವ್ರು 2 ಚಾಪ್ಟರ್ ಮಾಡ್ತಾರೆ, ಓಕೆ ಇವ್ರಿಗೆ ಅಡ್ಜಸ್ಟ್ ಆಗ್ತಿದ್ದೀವಿ ಅನ್ನೋ ಅಷ್ಟರಲ್ಲಿ ಇನ್ನೊಬ್ರು ಬರೋರು, ಈ ರೀತಿ ಆಗ್ತಿತ್ತು. ಆ್ಯಂಡ್ ಲಾಸ್ಟಿಗೆ ಹೆಂಗಾಯ್ತು ಅಂತಂದರೆ, ಸಿಲೆಬಸ್ ಜಾಸ್ತಿ ಉಳ್ಕೊಂಬಿಡ್ತು. ಆವಾಗ ಫುಲ್ ಫಾಸ್ಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಇದೆ ಗೊತ್ತಾ, ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, GOC ಅಂತ ಅಂದ್ಬಿಟ್ಟು. ಅದು ತೀರಾ ಬೇಸಿಕ್ ಚಾಪ್ಟರ್. ಆ ಚಾಪ್ಟರ್ ಅರ್ಥ ಆದ್ರೇ ಇನ್ನು ಮಿಕ್ಕಿರೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ಗಳು ಚೆನ್ನಾಗಿ ಅರ್ಥ ಆಗೋದು ನಮಗೆ, ಕರೆಕ್ಟ್ ತಾನೆ. ಅದನ್ನು 1 ವೀಕಲ್ಲಿ ಮುಗಿಸಿದ್ರು. ಲಿಟ್ರಲಿ ಯಾರಿಗೂ ಏನೂ ಅರ್ಥನೇ ಆಗಲಿಲ್ಲ. ಏನೋ ಒಟ್ಟಿನಲ್ಲಿ ಸಿಲೆಬಸ್ ಮುಗಿಸಿದ್ದೀವಿ ಅಷ್ಟೇ. ಅದು ಅರ್ಥ ಆಯಿತಾ ಮಕ್ಕಳಿಗೆ ಇಲ್ವಾ, ಅದೇ ಲೀಸ್ಟ್ ಕೇರ್ ಅಬೌಟ್ ಇಟ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಲೈಕ್ ಬಯಾಲಜಿಲಿ ತುಂಬ ಔಟ್ ಆಫ್ NCERT ಪಾಯಿಂಟ್ಸ್ ಹೇಳ್ತಿದ್ರು, ಅಂದರೆ BSc ಲೆವೆಲಿಗೆ ಹೇಳ್ಕೊಟ್ಬಿಡ್ತಿದ್ರು. ಅದು ಅರ್ಥ ಮಾಡ್ಕೊಳ್ಳೋಕೆ ಚೆನ್ನಾಗಿರ್ತಿತ್ತು. ನೋಡಿ, ಯಾವುದೇ ಟಾಪಿಕ್ನ ನಾವು ಡೀಪಾಗಿ ಓದಿದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಐ ಅಗ್ರಿ ವಿತ್ ದಟ್. ಆದರೆ ನಾವೊಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂತಂದರೆ ಅದ್ರ ಸಿಲೆಬಸ್ ಅಕಾರ್ಡಿಂಗ್ ಟೀಚ್ ಮಾಡಬೇಕು ಅಲ್ವಾ. ಬಟ್ ಅವ್ರು ಆ ಥರ ಮಾಡ್ತಾ ಇರಲಿಲ್ಲ. ಔಟ್ ಆಫ್ NCERT ಜಾಸ್ತಿ ಹೇಳ್ತಿದ್ರು. ಆ್ಯಂಡ್ ಅವ್ರು ಕೊಡೋ ಮಾಕ್ ಟೆಸ್ಟಲ್ಲಿ ಕೂಡ ಔಟ್ ಆಫ್ NCERT ಕ್ವಶನ್ಸೇ ಬರ್ತಿತ್ತು. ಫಿಸಿಕ್ಸ್ ಅಂತೂ ಬಿಡಿ, ಯಾರಿಗೂ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಬಯಾಲಜಿಲಿ ನಮಗೆ ಆವಾಗ, ಅಂದರೆ ನಾವು ನೀಟ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಫಸ್ಟ್ PUCಯಲ್ಲಿ ಫಸ್ಟೇ ಚಾಪ್ಟರ್ ಇತ್ತು, ಲಿವಿಂಗ್ ವರ್ಲ್ಡ್ ಅಂತ ಅಂದ್ಬಿಟ್ಟು. ಅದು ತುಂಬಾ ಸ್ಮಾಲ್ ಚಾಪ್ಟರ್ ಇತ್ತು ಆ್ಯಂಡ್ ತುಂಬ ಈಸಿ ಕೂಡ. ಯಾರೇ ಒಬ್ಬರು ಪರ್ಸನ್ನು ಫಸ್ಟ್ ಟೈಮ್ ಆ ಚಾಪ್ಟರ್ನ ಓದ್ತಿದ್ದಾರೆ ಅಂತಂದ್ರೂ ವಿತಿನ್ 1 ಅವರ್ ಮ್ಯಾಕ್ಸಿಮಮ್ 2 ಅವರ್ಸಲ್ಲಿ ಮುಗಿಸ್ಬಿಡ್ತಾರೆ. ಯಾಕೆಂದರೆ ಅದು ತುಂಬ ಸ್ಮಾಲ್ ಚಾಪ್ಟರ್ ಮತ್ತು ತುಂಬ ಈಸಿ ಕೂಡ ಇದೆ, ಆಯಿತಾ. ಆ ಚಾಪ್ಟರ್ನ ಏನು ಮಾಡಿದ್ರು ಅಲ್ಲಿ ಪಾತಾಳ್ ಇನ್ಸ್ಟಿಟ್ಯೂಟಲ್ಲಿ ಅಂತಂದರೆ 1 ವೀಕ್ ಟೀಚ್ ಮಾಡಿದ್ದಾರೆ. ಅದೊಂದು ಚಾಪ್ಟರ್ನ 1 ವೀಕ್ ಟೀಚ್ ಮಾಡಿದ್ರು. ಆಮೇಲೆ ಸೆಕೆಂಡ್ PUCಯಲ್ಲಿ ಒಂದು ಚಾಪ್ಟರ್ ಇದೆ ಗೊತ್ತಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಅಂದ್ಬಿಟ್ಟು. ಅದು ಸ್ವಲ್ಪ ಲೆಂತಿ ಇದೆ, ಕರೆಕ್ಟ್ ತಾನೆ. ಅದನ್ನು 1 ಅವರಲ್ಲಿ ಮುಗಿಸಿದ್ರು. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, 1 ಅವರಲ್ಲಿ ಆಗಬೇಕಾಗಿದ್ದ ಚಾಪ್ಟರ್ನ 1 ವೀಕ್ ಡ್ರ್ಯಾಗ್ ಮಾಡಿದ್ರು. 1 ವೀಕ್ ಬೇಕಾಗಿರೋ ಚಾಪ್ಟರ್ಗೆ 1 ಅವರಲ್ಲಿ ಮುಗಿಸಾಕ್ಬಿಟ್ರು. ಯಾಕೆ, ಆವಾಗ ಪ್ರೆಷರ್ ಬಿಲ್ಡ್ ಆಗಿಬಿಟ್ಟಿತ್ತು. ಏನು ಮಾಡ್ತಾರೆ ಗೊತ್ತಾ, ಕೋಚಿಂಗ್ ಅವರು ಸ್ಟಾರ್ಟಿಂಗು 2-3 ಮಂತ್ಸು ಎಷ್ಟು ಸ್ಲೋ ಆಗಿ ಟೀಚ್ ಮಾಡ್ತಿರ್ತಾರೆ ಅಂದರೆ, ಲಿಟ್ರಲಿ ನಿಮಗೆ ಫೀಲ್ ಆಗುತ್ತೆ, ಏನಪ್ಪ ಇಷ್ಟು ಸ್ಲೋ ಆಗಿ ಟೀಚ್ ಮಾಡ್ತಿದ್ದಾರಲ್ಲ ಇವರು ಅಂತ ಅಂದ್ಬಿಟ್ಟು. ಆಮೇಲೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಫುಲ್ ಫಾಸ್ಟಾಗಿ ಟೀಚ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಅವಾಗ ಪ್ರೆಷರ್ ಇರುತ್ತೆ ಅವ್ರಿಗೆ, ಜನವರಿಯಿಂದ ಫುಲ್ ಲೆಂತ್ ಕೊಡಬೇಕು ಮಕ್ಕಳಿಗೆ. ಸೊ ಹಂಗಾಗಿ ಸಿಲೆಬಸ್ ಮುಗಿಸ್ಬೇಕು ಅನ್ನೋ ಪ್ರೆಷರಲ್ಲಿ ಇರ್ತಾರೆ ಅವರು. ಆವಾಗ ಫಾಸ್ಟಾಗಿ ಸಿಲೆಬಸ್ನ ಕವರ್ ಮಾಡಿಬಿಡ್ತಾರೆ. ಇದು ಆ್ಯಕ್ಚುಯಲ್ ರಿಯಾಲಿಟಿ ಆಫ್ಲೈನ್ ಕೋಚಿಂಗ್ ಅವ್ರದ್ದು. ಸೊ ಇದೆಲ್ಲ ಕನ್ಸಿಡರ್
ಕನ್ಸಿಡರ್ ಮಾಡಿದ್ರೆ ನನಗೇನು ಅನಿಸುತ್ತಪ್ಪ ಅಂತಂದರೆ ಮನೆಯಲ್ಲೇ ಆನ್ಲೈನ್ ಕೋಚಿಂಗ್ ತೊಗೊಂಡು ಓದೋದು ಬೆಸ್ಟು. ಸೊ ನೀವು ನನ್ನ ಕೇಳಿದ್ರೆ ಯಾವ್ದು ಬೆಸ್ಟ್ ಅಂತ ಐ ವಿಲ್ ಸಜೆಸ್ಟ್ ಆನ್ಲೈನ್ ಕೋಚಿಂಗ್. ಆ್ಯಂಡ್ ಇನ್ ಕೇಸ್ ಆಫ್ಲೈನ್ ಕೋಚಿಂಗಿಗೆ ಹೋಗಬೇಕು ಅಂತಂದರೆ ಪ್ಲೀಸ್ ಸೆಲೆಕ್ಟ್ ದ ರೈಟ್ ಕೋಚಿಂಗ್. ಫಸ್ಟು ಆ ಕೋಚಿಂಗ್ದು ಎಷ್ಟು ಬ್ರ್ಯಾಂಚಸ್ ಇದೆ ನೋಡಿ. ಜಾಸ್ತಿ ಬ್ರ್ಯಾಂಚಸ್ ಇದೆ ಅಂತಂದರೆ ಹುಷಾರಾಗಿ ಸೆಲೆಕ್ಟ್ ಮಾಡಿ ಆ್ಯಕ್ಚುಲಿ ಯಾವ ಬ್ರ್ಯಾಂಚಲ್ಲಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮಾತ್ರ ಜಾಯ್ನ್ ಆಗಿ. ಸುಮ್ಮನೆ ನೇಮ್ ಫೇಮ್ ನೋಡಿ ಅರೆ ಇದ್ರ ಬ್ರ್ಯಾಂಚಸ್ ಅಂತೂ ಆಲ್ ಓವರ್ ಇಂಡಿಯಾನೇ ಇದೆ, ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ ಅಲ್ವಾ ಇದು ಅಂತ ಅಂದ್ಕೊಬೇಡಿ. ಯಾವ ಬ್ರ್ಯಾಂಚಲ್ಲಿ ಚೆನ್ನಾಗಿರುತ್ತೋ ಅದಕ್ಕೆ ಜಾಯ್ನ್ ಆಗಿ. ಆಮೇಲೆ ಹಾಸ್ಟೆಲ್ ಅಥವಾ ಪಿ ಜಿ ಅಂತಂದರೆ ಗೋ ಫಾರ್ ಹಾಸ್ಟೆಲ್. ದಯವಿಟ್ಟು ಪಿ ಜಿಗಳಿಗೆ ಜಾಯ್ನ್ ಆಗೋದು ಅವಾಯ್ಡ್ ಮಾಡಿ ಟೈಮಲ್ಲಿ. ಟ್ರಸ್ಟ್ ಮೀ, ಪಿ ಜಿಯಲ್ಲಿ ಓದೋ ಎನ್ವೈರ್ನಮೆಂಟೇ ಇರಲ್ಲ. ಇವಾಗ ಪಿ ಜಿ ಅಂತಂದರೆ ಏನು ಬರೀ ಸ್ಟೂಡೆಂಟ್ಸೇ ಇರ್ತಾರೆ, ಜಾಬ್ ಮಾಡೋರು ಎಲ್ಲರೂ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಚೂಸ್ ದ ಕೋಚಿಂಗ್ ವಿಚ್ ಇಸ್ ಹಾಸ್ಟೆಲ್ ಫೆಸಿಲಿಟೀಸ್. ಆ್ಯಂಡ್ ಯಾವ ಕೋಚಿಂಗಲ್ಲಿ ಬರೀ ಡ್ರಾಪರ್ಸ್ ಮಾತ್ರ ಇರ್ತಾರೆ ನೋಡಿ, ಅದನ್ನು ಪ್ರಿಫರೆನ್ಸ್ ಇಟ್ಕೊಳ್ಳಿ ಫಸ್ಟು. ಬಿಕಾಸ್ ಸೆಕೆಂಡ್ ಪಿ ಯು ಮಕ್ಕಳು ಮತ್ತು ಡ್ರಾಪರ್ಸ್ ಇಬ್ಬರೂ ಜೊತೆಲಿದ್ದರೆ ಅವರು ಜಾಸ್ತಿ ಪ್ರಿಫರೆನ್ಸ್ ಸೆಕೆಂಡ್ ಪಿ ಯು ಅವ್ರಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಆಫ್ಲೈನ್ ಕೋಚಿಂಗ್ನ ಚೂಸ್ ಮಾಡಿ. ದಿಸ್ ವಾಸ್ ಮೈ ಒಪಿನಿಯನ್ ಬೇಸ್ಡ್ ಆನ್ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಆನ್ಲೈನ್ ಕೋಚಿಂಗ್ ವರ್ಸಸ್ ಆಫ್ಲೈನ್ ಕೋಚಿಂಗ್ ನನಗೆ ಕೇಳಿದ್ರೆ ಐ ವಿಲ್ ಸೇ ಆನ್ಲೈನ್ ಕೋಚಿಂಗ್ ಓನ್ಲಿ. ಬಟ್ ಅಲ್ಟಿಮೇಟ್ ಡಿಸಿಷನ್ ನಿಮ್ಮದೇ ಆಗಿರಲಿ. ಸೊ ನೀವು ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಥಿಂಕ್ ಮಾಡಿ ನಿಮ್ಮ ಡಿಸಿಷನ್ ತೊಗೊಳ್ಳಿ. ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.